ಪರಮ ಪೂಜ್ಯರಾದ ನಮ್ಮ ದೊಡ್ಡ ಸ್ವಾಮಿಗಳು ವಾದಿರಾಜ ಗುರು ಸಾರ್ವಭೌಮರ ವೃಂದಾವನದ ಸನ್ನಿಧಾನದಲ್ಲಿಯೇ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡು ಅಲ್ಲಿ ಈ ಯುಕ್ತಿ ಮಲ್ಲಿಕಾದ ಸಂಪೂರ್ಣವಾದ ಒಂದು ಪ್ರವಚನವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದರು. ಆದರೆ ಸಮಯ ಸಾಲಿಲ್ಲ. ಸರಿಯಾಗಿ ಮಧ್ಯಾಹ್ನ 3 ರಿಂದ 5 ಗಂಟೆವರೆಗೂ 2 ತಾಸು, 2 ರಿಂದ 2.5 ತಾಸು ನಾನು ಅಧಿಕ ಮಾಸ ಬಂದಿತ್ತು. ಆ ಸಂದರ್ಭದಲ್ಲಿ ಶ್ರಾವಣ ಅಧಿಕ ಸುಮಾರು 3 ತಿಂಗಳವರೆಗೂ ಕೂಡ ಅವರ ಮುಖದಿಂದ ಯುಕ್ತಿ ಮಲ್ಲಿಕಾವನ್ನು ಕೇಳುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ನಾನು ಆ ಸೋಂದಾ ಕ್ಷೇತ್ರದಲ್ಲೇ ಇದ್ದೆ. ವಿಶೇಷವಾಗಿ ಸ್ವಾಮಿಗಳು ಅಲ್ಲಿ ಗುಣಸೌರಭದ ಒಂದು ಪೂರ್ಣವಾದ ಪ್ರವಚನವನ್ನು ನಡೆಸಿಕೊಟ್ಟರು. 2.5 ತಾಸು ಪ್ರತಿನಿತ್ಯದಲ್ಲಿಯೂ ಕೂಡ ಪ್ರತಿನಿತ್ಯ ಗುಣಸೌರಭ ಮಾತ್ರ, ಅದು ಕೊನೆ ಶ್ಲೋಕವನ್ನು ಬಹಳ ವೇಗದಿಂದ ಮುಗಿಸಿದರು. ಮುಂದಿನ ಸೌರಭಗಳನ್ನು ಹೇಳಲಿಕ್ಕಾಗಲಿಲ್ಲ. ಆದರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ವಾದಿರಾಜ ಸ್ವಾಮಿಗಳ ಪ್ರೇರಣೆನೇ, ಅವರು ತಾವು ಹೇಳಿದ ಅರ್ಥ ಅದು ಗಾಳಿಯಲ್ಲಿ ಹೋಗಬಾರದು, ಅದು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ಆಗ ಹೇಳಿದಂತಹ ಅರ್ಥಗಳನ್ನು ಅದೊಂದು ವ್ಯಾಖ್ಯಾನ ರೂಪದಲ್ಲಿ ಆಗಬೇಕು ಅಂತ ತಿಳಿದುಕೊಂಡು ಯುಕ್ತಿ ಮಲ್ಲಿಕಾ ವಿವೃತಿ ಅಂತ ಆ ವ್ಯಾಖ್ಯಾನದ ಹೆಸರು. ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂತಹ ಒಂದು ಗ್ರಂಥದ ಹೆಸರು ಯುಕ್ತಿ ಮಲ್ಲಿಕಾ ವಿವೃತಿ ಅಂತ. ಆ ವಿವೃತಿ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿ ವಾದಿರಾಜ ಸ್ವಾಮಿಗಳ ದೊಡ್ಡದಾದ ಒಂದು ಸೇವೆಯನ್ನು ಮಾಡಿದ ಮಹಾನುಭಾವರು.